ಗುರುಗಳದು ನನ್ನ ಮಹಾಂತ ಶಿವಾಚಾರ್ಯ ಅವ್ರ ಗುರುಗಳದೊಂದು ಪುಣ್ಯಾರಾಧನೆ ಇದೆ. ನಮ್ಮ ಕಡೆ ಪುಣ್ಯಾರಾಧನೆ ಅಂತೀವಿ. ಪುಣ್ಯತಿಥಿ ಇದೆಯಾ, ಪುಣ್ಯತಿಥಿ ಇರೋದರಿಂದ ಮೇ 13ಕ್ಕೆ ಮೇ ಅಂದರೆ ಏಪ್ರಿಲ್ 30ಕ್ಕೆ ಪುರಾಣ ಪ್ರಾರಂಭ ಇದೆ. ಅದ್ರ ಸಲುವಾಗಿ ಅವ್ರಿಗೆ ಸಂಕಲ್ಪ ಮಾಡ್ಕೊಂಡು ಗದಿಗೆ ಕಾಯಿಗೆ ಹೊಡ್ಕೊಂಡು ಹೋಗ್ಬೇಕಂತೇಳಿ ನಾನು ಅದನ್ನು 2 ದಿವಸ ಹಿಂದೆ ವಿಚಾರ ಮಾಡಿದ್ದೆ. ಅಲ್ಲಿಂದ ಎಲ್ಲರೂ ಇಲ್ಲ ಸಾಗಿಸ್ದಂಗೆ ಹಿಂಗಿದೆ ಅಂದರೆ ಸರಿ ಬರ್ತೇನೆ ಅಂತ ತಿಳ್ಕೊಂಡು ಅದಕ್ಕೆ ಬಂದಿದ್ದೆ. ಹಾಂ ಅಲ್ಲ ಮಾಡಿದ್ದು ನೀವು ಮಾಧ್ಯಮದಲ್ಲಿ ನೀವು ಅವ್ರ ಹೊರ ಜಾತ್ರೆಯಲ್ಲಿ ನೋಡಿದ್ರೆ ಗೊತ್ತಾಗ್ತೈತೆ. ನೀವು ಅವ್ರ ಫೇಸ್ಬುಕ್ಗಳು ಲೈವ್ಗಳು ನೋಡಿ. ಈಗ ನಾನು ಹೇಳಿದ್ದೇನಿಲ್ಲ, ಅದನ್ನೇ ವೇದಿಕೆ ಮುಖಾಂತರ ಹೇಳಿ ಹೊಳ್ಳಿ ಹೇಳೋದಿಲ್ಲ. ಬಂದಿರತಕ್ಕಂಥ ಅತಿಥಿಗಳನ್ನು ಯಾವ ರೀತಿ ಸ್ವಾಗತ ಮಾಡ್ಕೋಬೇಕು, ಗೌರವ ಕೊಡಬೇಕು, ಕರಿಬಾರ್ದು, ಕರೆದಿಂದ ಅಗೌರವ ಮಾಡಬಾರ್ದು. ಈಗ ನಾವು ನಿಮ್ಮನ್ನು ಮಠಕ್ಕೆ ಕರೆದಿತ್ತೇವೆ, ಈ ಎದ್ದು ಹೋಗಪ್ಪ ಅಂದ್ರೆ ಸ್ವಾಮೀಜಿ ಎದಕ್ಕೆ ಕರೆದಿರಿ ಅಂತ ನೀವೇ ಕೇಳ್ತೇವೆ. ಹಂಗೆ ಮತ್ತು ಅವ್ರು ಅವಮಾನ ಮಾಡಿದ್ದೆ ನಾನು ಹೇಳಿದ್ದೇನೆ ನಿಮ್ಗೆ. ಅವ್ರಿಗಿಂತನೂ ನನಗೆ ಹಕ್ಕಿದೆ ಈ ಮಠಕ್ಕೆ. ನನ್ನ ಸ್ವಾಮೀಜಿ ನಡೆ ಬಗ್ಗೆ ನೋಡ್ರಿ, ಅವರು ವೈಯಕ್ತಿಕ ವಿಚಾರವನ್ನು ನಾನು ಹೇಳಕ್ಕೆ ಇಚ್ಛೆ ಪಡಲ್ಲ. ಅದನ್ನು ನೀವು ಮಾಧ್ಯಮದವರು ಈ ತಿಂಗಳಾನುಗಟ್ಟಲೆ ಅವ್ರ ಬಗ್ಗೆ ಹೇಳಿದರೆ ಅವ್ರ ನಡೆ ಬಗ್ಗೆ ಅವ್ರ ವೈಯಕ್ತಿಕ ವಿಚಾರ ನಾನೇನು ವ್ಯಕ್ತಪಡಿಸೋದು. ವೈಯಕ್ತಿಕ ಅಲ್ಲ ಸ್ವಾಮೀಜಿ, ಅಂದರೆ ಮಠದಲ್ಲಿ ನಡೀತಾರಂತ ಸಮಾಜಕ್ಕೆ ಭಕ್ತರಿಗೆ ಏನು ಸಂದೇಶ ಕೊಡ್ತಾ ಇದೆ ಅಂತ. ಯಾರು ನಾನು ರೀ? ಅಲ್ಲ ನೀವು ಅಲ್ಲ ಸರ್, ಇಲ್ಲಿ ವಚನಾನಂದ ಸ್ವಾಮೀಜಿ ಅವರು ನೋಡ್ರಿ, ಸಮಾಜದ ಜನ ಈಗ ಒಂದು ಶಾಸ್ತ್ರ ಐತಿ. ಪುರಾಣ ಹೇಳೋರ್ಕಿಂತನೂ ಪುರಾಣ ಕೇಳೋರು ಭಾಳ ಜಾನರು. ಪುರಾಣ ಹೇಳೋರ್ಕಿಂತನೂ ಪುರಾಣ ಕೇಳೋರು ಜಾನರು. ಅವ್ರಿಗೆ ಅನ್ಸಿರ್ತೈತೆ ಪುರಾಣ ಹೇಳೋರಿಗೆ ನಾನೇ ಶಾನೆ ಅಂತೇಳಿ. ಕೇಳೋರು ಭಾಳ ಜಾನರು ಇರ್ತಾರೆ. ಹಂಗೆ ಮಠಕ್ಕಾಗಿರ್ತಕ್ಕಂಥ ಸ್ವಾಮೀಜಿಯವ್ರು ನಾವೇ ದೊಡ್ಡವರು, ನಾವೇ ಜಾನರು ಅನ್ನೋಕ್ಕಿಂತನೂ ಎಲ್ಲರನ್ನು ಪ್ರೀತಿಯಿಂದ ಅಪ್ಕೊಂಡು ಹೋಗೋದು ಪ್ರತಿಯೊಬ್ಬ ಮಠಾಧೀಶರ ಕರ್ತವ್ಯ. ನನ್ನ ಆದಿಯಾಗಿ ಹೇಳಕತ್ತೀನಿ ನಾನು, ಅವ್ರದ್ದು ಹೇಳ ನನ್ನ ಆದಿಯಾಗಿ ನಾನು ಹೇಳಕತ್ತೀನಿ. ನಮ್ಮ ಗುರುಗಳು ಅಂತ ಇದ್ರಿ ಇಲ್ಲೆಲ್ಲ ನೋಡ್ರಿ, 5 ಬಳ ಶುದ್ಧ ಅದಾವ್ರಿ. ಪ್ರಸಾದ ಮಾಡಾಗ 5 ಬಳ ಶುದ್ಧ ಆಗ್ತಾವೆ. ಸಮಾಜ ದೊಡ್ಡ ಸಮಾಜ ಐತಿ ಇದು, ಪಂಚಮಸಾಲಿ ಸಮಾಜ. ಕೋಟಿ ಗಟ್ಟಲೆ ಐತಿ ಅಲ್ರಿ. ಒಂದೇ ಮನ್ಯಾಗ 3 ಮಂದಿ ಅಣ್ತಂಬ್ರು ಇದ್ರಂದ್ರೆ ಅನ್ನಗೆ ದೊಡ್ಡ ಮನೆಗೆ ಕೊಟ್ರೆ ತಮ್ಮಗೆ ಸಣ್ಣ ಮನೆಗೆ ಕೊಟ್ರೆ ಭೇದ ಭಾವ ಆಕತಿ. ಇನ್ನೊಬ್ಬಂಗೆ ಪ್ಲಾಟ್ ಕೊಟ್ರೆ ಅದನ್ನೇನು ಮಾಡ್ತಾರೆ, ಒಂದೇ ಮನೆಯಂತೂ ಹೊಡ್ಯೋಕ್ಕಾಗಲ್ಲ. ಸಮಾಜ ದೊಡ್ಡದೈತಿ. ಹಿಂಗಾಗಿ ಕೆಲವು ಭಕ್ತರು ಅವ್ರ ಕಡೆ ಇರ್ತಾರೆ, ಕೆಲವು ಟ್ರಸ್ಟಿ ಕಡೆ ಇರ್ತಾರೆ, ಕೆಲವು ಮನೆಗಳು. ನನ್ನ ದಾವಣಗೆರೆ ಹರಿಹರ ಭಾಗದ ನನ್ನ ಭಕ್ತರು ಇದಾರೆ. ಇಲ್ಲಿ 25 ಮನೆ ಇದಾವೆ. ನಾನು ಲೀಗಲ್ ಭಕ್ತರು ಬೇರೆ ರೀ, ಸಮಾಜ ಭಕ್ತರು ಬೇರೆ. ನಮ್ಮ ಮನಗುಳಿ ಮಠಕ್ಕೆ ಲೀಗಲ್ ಭಕ್ತರು ಇರ್ತಿದ್ದಾರೆ, ಶಿಷ್ಮಕ್ಳು ಬೇರೆ, ಭಕ್ತರು ಬೇರೆ. ಹಂಗೆ ನಾನು 25 ಮನೆ ಇದಾವೆ ಇಲ್ಲಿ ಶಿಷ್ಯರು. 3ನೇ ಪೀಠದ ಬಗ್ಗೆನೂ ಹೇಳಿದ್ರಿ ಸ್ವಾಮೀಜಿ. ಹೌದು, ಅದನ್ನು ಮಾಡಿದವ್ರು ನಾವೇ ಅಂತ ಹೇಳ್ತೇವೆ. ನಾವು ಎಲ್ಲ ಸ್ವಾಮೀಜಿಯವ್ರು ಕುಡ್ಕೊಂಡು ನಾವು ಅದೇ 3ನೇ ಪೀಠದಲ್ಲೂ ಸಹ 3 ತಿಂಗಳ ರಾಜೀನಾಮೆ ಕೊಡೋಕ್ಕೂ ಇದೇ ಶ್ರೀಗಳ ಕಾರಣ. ಹೌದು ರೀ, ಅವ್ರು ಒಡಕ್ಕೆ ಕುಟ್ಟಿಸು ಅಂದ್ರೆ ಏನು ಮಾಡ್ತಾರೆ ಗೊತ್ತನ್ರಿ, ಒಂದು ಅವ್ರಿಗೊಂದು ಹೇಳೋದು ಇವ್ರಿಗೊಂದು ಹೇಳೋದು ಇಂಥವೆಲ್ಲ ಮಾಡ್ತಾರೆ. ಎಲ್ಲ ಭಕ್ತರಿಗೊಂದು ಅಂದರೆ ಅವರಲ್ಲಿ ಒಂದು ಪ್ರಶ್ನೆ ಮೂಡ್ತಾ ಇದೆ, ಮನುಗಳು ಸ್ವಾಮಿಗಳು ಎಲ್ಲಿ ಬರ್ತಾರ ಅಂತೇಳಿ. ಅದನ್ನು ಸಮಾಜಕ್ಕೆ ಹೇಳಿ ಟ್ರಸ್ಟ್ ನಾನು ಏನು ಹೇಳಲ್ಲ. ನಾನು ಒಂದು ಮಾತು ವೇದಿಕೆ ಮುಖಾಂತರ ಭಾಷಣದಲ್ಲಿ ಹೇಳೀನಿ. ಮನಗೂಳಿ ಹಿರೇಮಠ ಆ ಮಠಕ್ಕೆ ಪಂಚಮಸಾಲಿಯವರೇ ಸ್ವಾಮೀಜಿ ಆಗ್ತಕ್ಕದ್ದು. ಆ ಮಠ ಎಷ್ಟು ವರ್ಷದ ಐತಿ ನಿಮ್ಮ ನೆನ್ಪಿಟ್ಕೊಳ್ಳಿ. ಇತಿಹಾಸ ಕೊಡ್ತೀನಿ ಬರ್ರಿ. 1800 ವರ್ಷದ ಮಠ ಐತೆ ಅದು. 1800 ವರ್ಷದ ಮಠ. ಆ ಮಠಕ್ಕೆ ಎಲ್ಲ ಧರ್ಮದ ಶಿಷ್ಯರಿದ್ದಾರೆ. ನೀವು ಲೀಗಲ್ ಬರೀ ಬಾಯಿಲಿ ಹೇಳಲ್ಲ, ನಾನು ಲೀಗಲ್ಲು ತೋರಿಸ್ತೀನಿ. ಲೋಕಲ್ ಇದ್ದಾರೆ. ಆ ಮಠಕ್ಕೆ 56 ಹಳ್ಳಿ ಭಕ್ತರು ಇದ್ದಾರೆ. ಅಂದ್ರೆ 56 ಹಳ್ಳಿನೂ ನಿಮ್ಮ ಅನ್ಬಾರ್ದು. ಇಲ್ಲ, ಒಂದೊಂದು ಹಳ್ಳ್ಯಾಗ 50 ಮನೆ ಇದಾವೆ, ಒಂದು ಹಳ್ಳ್ಯಾಗ 30 ಮನೆ ಇದಾವೆ, ಒಂದು ಹಳ್ಳಿ 20 ಮನೆ ಇದಾವೆ. ಹಿಂಗೆ ಯಾಕಂದರೆ ಸಮಾಜದವರು, ಪಂಚಮಸಾಲಿ ಸಮಾಜದವರು ಯಾಕೋ ನಮಗೆ ಎಲ್ಲ ಶ್ರೀಗಳು ಉಚ್ಚಾರಣೆ ಮಾಡೋದು ಈ ರೀತಿ ಆಗೋದೇ ಆಗ್ತಾ ಇದೆ ಅಂತ ಅವರು ನೋಡ್ರಿ. ಅವರು ಮಠಕ್ಕೆ ಸ್ವಾಮಿಗಳನ್ನ ತೊಗೊಳಾಗ ಅವ್ರು ಬಾಯೆಲ್ಲ ಇರ್ತಾವೆ. ನಾನು ಕೂಳಸಂ ಸ್ವಾಮೀಜಿನ ಉಚ್ಚಾಟನೆ ಮಾಡಿದಾಗ ಒಂದು ಹೇಳಿಕೆ ಕೊಟ್ಟಿದ್ದೆ. ಅದನ್ನು ಹೇಳಿಕೆ ನೋಡಿ ಅದಕ್ಕೆ ಜೋಡಣೆ ಮಾಡ್ಕೊಂಬಿಡಿ. ನಾನು ಹೇಳಿಕೆ ಕೊಟ್ಟಿದ್ದೀನಿ. ಹೇಳಿಕೆ ರಾಜ್ಯ ತುಂಬ ಯಾವ ಸ್ವಾಮೀಜಿ ಕೊಟ್ಟಿಲ್ಲ, ನಾನು ಒಬ್ಬನೇ ಕೊಟ್ಟಿದ್ದೀನಿ. ನಾನು ಸುದ್ದಿ ಮಾಡ್ಕೊಂಬಿಡಿ. ಎಸ್.